ಶಿವರಾತ್ರಿ ಹಬ್ಬದಲ್ಲಿ ನೈವೇದ್ಯಕ್ಕೆ ಮನೆಯಲ್ಲೇ ಸುಲಭವಾಗಿ ಮಾಡುವ ಸಾಂಪ್ರದಾಯಿಕ ಹುರ್ಗಡ್ಲೆ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಹುರ್ಗಡ್ಲೆ ತಂಬಿಟ್ಟು ಮಾಡೋದಕ್ಕೆ ಮೊದಲು 1 ಕಪ್ ಶೇಂಗಾ ಬೀಜವನ್ನು ನಾನು ಚೆನ್ನಾಗಿ ಹುರಿದು ಆಮೇಲೆ ತಣ್ಣಗಾಗೋದಕ್ಕೆ ತೆಗೆದು ಪಕ್ಕದಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ಹುರ್ಗಡ್ಲೆನ ಸ್ವಲ್ಪ ಹೊತ್ತು ಬೆಚ್ಚಗೆ ಹುರ್ಕೊಂಡಿದ್ದೀನಿ. ಎಳ್ಳನ್ನು ಅಷ್ಟೇ ಚೆನ್ನಾಗಿ ಹುರಿದು ಚಟಪಟ ಅಂತ ಶಬ್ದ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಒಂದು ಮಿಕ್ಸಿ ಜಾರಿಗೆ ಬೆಚ್ಚಗೆ ಮಾಡ್ಕೊಂಡಿರೋಂಥ ಹುರ್ಗಡ್ಲೆ ಮತ್ತು ನಾವು ಏಲಕ್ಕಿಯನ್ನು ಒಂದು 5 ಏಲಕ್ಕಿನ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಬೇಕು. ಇಲ್ಲಿ ಕಡಲೆ ಬೀಜ ತಣ್ಣಗಾಯಿತು, ಚಿಪ್ಪೆ ತೆಗೆದು ಒಂದು ಪಕ್ಕದಲ್ಲಿ ಇಟ್ಟಿದ್ದೀನಿ. ಒಂದು ಬೌಲ್ಗೆ ನಾವು ಪುಡಿ ಮಾಡಿಟ್ಟಿರೋ ಅಂಥ ಹುರ್ಗಡ್ಲೆ ಹಿಟ್ಟನ್ನು ಹಾಕ್ಕೊಬೇಕು. ಹಾಗೆ ಶೇಂಗಾ ಬೀಜನೂ ಅಷ್ಟೇ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಹಾಕ್ಕೊಬೇಕಾಗುತ್ತೆ. ಹಾಗೆ ಒಣಕೊಬ್ಬರಿ ತುರಿನೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ. ಹುರಿದಿಟ್ಟಿರೋಂಥ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. 1 ಕಪ್ಪಷ್ಟು ಬೆಲ್ಲ, ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋಷ್ಟು ಕರಗಿಸ್ಕೊಂಡ್ರೆ ಸಾಕು. ಪಾಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ಕರಗಿದ್ರೆ ಸಾಕು ನಮಗೆ. ಬೆಲ್ಲ ಕರಗದಾದ್ಮೇಲೆ ಫಿಲ್ಟ್ರ್ ಮಾಡಿ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಕರಗಿಸಿಟ್ಟಂಥ ಬೆಲ್ಲವನ್ನು ಸ್ವಲ್ಪನೇ ಹಾಕ್ಕೊಂಡು ನಮಗೆ ಉಂಡೆ ಕಟ್ಟೋ ಹದಕ್ಕೆ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಉಂಡೆ ಕಟ್ಕೊಬೇಕು. ಈಗಾಗಲೇ ನಾನು ಅಕ್ಕಿ ಹುರಿದು ಮಾಡೋ ಅಂಥ ತಂಬಿಟ್ಟು ರೆಸಿಪಿನೂ ಶೇರ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಅದು ಇದೆ, ನೋಡಿ ಚೆಕ್ ಮಾಡಿ. ನಿಮಗೆ ಆ ರೀತಿ ಬೇಕಾದರೂ ಮಾಡ್ಕೊಬೋದು. ಇದು ತುಂಬ ಸಿಂಪಲ್ಲು ಮತ್ತು ಸುಲಭವಾಗಿ ಮಾಡ್ಕೊಬಹುದಾದಂಥ ಒಂದು ತಂಬಿಟ್ಟು ರೆಸಿಪಿ. ಯಾರು ಬೇಕಾದರೂ ಮಾಡ್ಬೋದು ಈ ತಂಬಿಟ್ಟನ್ನು. ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಇಷ್ಟನ್ನು ನಾವೀಗ ಉಂಡೆ ಮಾಡಿಕೊಂಡ್ರೆ ನಮಗೆ ತಂಬಿಟ್ಟು ರೆಡಿ ಆಯಿತು. ಫ್ರೆಂಡ್ಸ್, ಶಿವರಾತ್ರಿ ಹಬ್ಬದಲ್ಲಿ ಮನೆಯಲ್ಲೇ ದೇವರಿಗೆ ನೈವೇದ್ಯಕ್ಕೆ ಮಾಡೋವಂಥ ಸಾಂಪ್ರದಾಯಿಕ ಆರೋಗ್ಯಕರವಾದ ಪ್ರೋಟೀನ್ ರಿಚ್ ಇರುವಂಥ ಸಿಹಿ ತಿಂಡಿ ಇದು. ಹುರ್ಗಡ್ಲೆ ತಂಬಿಟ್ಟು ತುಂಬಾ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಿರೋದು. ತುಂಬಾ ಸಾಫ್ಟಾಗೂ ಇರುತ್ತೆ, ತಿನ್ನೋದಕ್ಕೆ ರುಚಿಯಾಗೂ ಇರುತ್ತೆ. ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ. ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.